ಏ ಪರ್ಶು, ಕಾಣ್ದೇ ಇರೋ ನೆಕ್ಲೆಸ್ ಮಾಡೋ ಕೆಲ್ಸ ಕಾಣ್ಸೋ ಚಪ್ಪಲಿ ಮಾಡುತ್ತೆ ಕಣೋ. ಬಂಗಾರದ ಹಬ್ಬದ ದಿನ ಸಿಂಗಾರ ಮಾಡ್ಕೊಂಡ್ ಬರೋ ಸುಮನಾನೇ ನಯನಿ ಮನ್ಸನ್ನ ಚೂರ್ ಚೂರಾಗೋ ಹಾಗೆ ಮಾಡ್ತಾಳೆ. ಅದು ಹೇಗಕ್ಕ? ಹೈ ಹೀಲ್ಸ್ ಹಾಕೊಂಡು ಈ ಸುಮನ ಹೇಳ್ದಾಗೆ ಇಡ್ತಾಳೆ ಒಂದೊಂದೇ ಹೆಜ್ಜೆನ. ಅಲ್ಲ, ಛತ್ರಿ ಏನು ಓಕೆ, ಚಪ್ಪಲಿ ಯಾಕಕ್ಕ? ತುಂಬಾ ಜನ ಕೊಡ್ತಾರೆ ಪರ್ಶು. ಅಕ್ಷಯ ತೃತೀಯ ಯಾವಾಗ್ಲೂ ಬೇಸಿಗೆ ಕಾಲದಲ್ಲಿ ಬರುತ್ತೆ, ಅದಕ್ಕೆ ಛತ್ರಿ ಮತ್ತೆ ಚಪ್ಲಿನ ದಾನವಾಗಿ ಕೊಡ್ತಾರೆ. ಹಿಂದಿನ ಕಾಲದಲ್ಲಾದ್ರೆ ಪಾದುಕೆ ಕೊಡ್ತಿದ್ರು. ಕಾಲ ಬದಲಾಯ್ತು, ಫ್ಯಾಷನ್ ದಿನಗಳು ಬಂದವು. ಸುಮನ ಅಂತ ಸುಂದರವಾದ ಹುಡುಗಿರಿಗೆ, ಅದರಲ್ಲೂ ಫ್ಯಾಷನ್ ಬಗ್ಗೆ ಹುಚ್ಚಿರೋ ಹುಡುಗಿರಿಗೆ ಸ್ಟೈಲ್ ಆಗಿರೋ ಹೀಲ್ಸ್ ನ ಕೊಟ್ರೆ ಖುಷಿ ಪಡ್ತಾಳೆ. ನಡೆಯೋಕ್ಕಾಗ್ದೆ ಕೆಳಗ್ ಕೂಡ ಬೀಳ್ತಾರೆ. ನಿಂಗೆ ಇನ್ನೊಂದು ವಿಷಯ ಹೇಳ, ಚಪ್ಲಿನ ದಾನವಾಗಿ ಕೊಟ್ರೆ ದರಿದ್ರ ಹೋಗುತ್ತೆ. ನಮ್ಮ ಹೆಸರಲ್ಲಿ ಏನಾದ್ರೂ ದರಿದ್ರ ಬ್ಯಾಲೆನ್ಸ್ ಇದ್ರೆ ಈಗದು ನಯನಿ ತಂಗಿಗೆ ಶಿಫ್ಟ್ ಆಗುತ್ತೆ. ನೀನ್ ಸೂಪರ್ ಅಕ್ಕ. ಅಬ್ಬಾ, ಗಾಂಧಾರಿ ಗಂಡ ಧೃತರಾಷ್ಟ್ರ ಕೂಡ ಇಲ್ಲೇ ಇದ್ದಾನೆ. ಏನ್ ಮಾಡ್ತಾ ಇದ್ಯಾ ಗಂಗಯ್ಯ? ಕೆಲಸ ಮಾಡ್ತಿದ್ದೀನಮ್ಮ ಅವ್ರೆ. ಹೌದಾ? ಇಲ್ಲೇನೋ ಸೊಪ್ಪು ತಿಂತಿದ್ಯೇನೋ ಅನ್ಕೊಂಡೆ, ಮೇಕೆ ತರ. ದುರ್ದು ಆಂಟಿ, ಮನುಷ್ಯರು ಕೂಡ ಸೊಪ್ಪನ್ ತಿಂತಾರೆ. ನಾನ್ ತಿನ್ನಲ್ಲ. ಹಾ, ಅಂದ್ರೆ ನೀವು ಮನುಷ್ಯರೇ ಅಲ್ವಾ? ನೋಡಿದ್ರ ಆಂಟಿ ನೈನಿ ಹೇಗ್ ನಗ್ತಿದ್ದಾಳೆ ಅಂತ? ಹಾ, ಈ ಮನೆ ಮಹಾರಾಣಿ ನಗ್ದೆ ಇನ್ನೇನ್ ಮಾಡ್ತಾಳೆ? ಧುರಂದ್ರಮ್ಮ ಅವ್ರೆ, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ಸೊಪ್ಪೇ ಅಲ್ವಾ? ನಾವು ಊಟದಲ್ಲಿ ತಿಂತೀವಲ್ಲ. ಚೆನ್ನಾಗಿ ತಿಂದು ಅರ್ಗಿಸ್ಕೊಳಕ್ ಕೂಡ ಎಲ್ಲಡ್ಕೆ ತಿನ್ಬೇಕಲ್ವಾ ದೊಡ್ಡಯ್ಯ? ದುರ್ದು ಆಂಟಿ ಸ್ಟೈಲ್ ಆಗಿ ಪಾನ್ ಅಂತ ಹೇಳ್ತಾರೆ ಬಿಡು ನೈನಿ. ಆಂಟಿ, ನೀವಂದ್ರೆ ಇವ್ರಿಗೆ ಕಾಮಿಡಿ ಪೀಸ್ ಆಗೋಗ್ಬಿಟ್ಟಿದ್ದೀರಾ. ಹೆಸರಿಗೆ ಈ ಮನೆ ಸೊಸೆ ಆದ್ರೂ ಕೆಲಸದವ್ರಿಗಿಂತ ಕೆಳಮಟ್ಟಕ್ಕೆ ಇಳ್ದಿದ್ದಾರೆ. ಕೆಲ್ಸದೋಳು ಅಂದ್ರೆ ಕೀಳ್ಮಟ್ಟದವ್ರು ಅಂತ ಯಾವತ್ತೂ ಭಾವಿಸ್ಬೇಡಿ ಅಮ್ಮೋರೆ. ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಬೆಳಗ್ಗೆನೇ ಎದ್ದು ಮನೆ ಗುಡ್ಸಿ ಸಾರಿಸಿ ಅಂಗಳದಲ್ಲಿ ರಂಗೋಲೆ ಹಾಕಿ ದೇವ್ರನ್ನ ಆಹ್ವಾನ ಮಾಡೋ ಒಳ್ಳೆ ಜನನೇ ಕೆಲ್ಸದವರು. ಸರಿಯಾಗಿ ಹೇಳ್ದೆ ಅಮ್ಮ. ಆಂಟಿ, ನೈನಿ ಕೂಡ ಈ ಮನೆ ಕೆಲ್ಸದೋಳ್ ತರ ಇರ್ದೆ ಎಲ್ರೂ ಸಲಿಗೆ ಕೊಟ್ಟಿದ್ದಕ್ಕೆ ಹೀಗ್ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ನಮ್ ನೈನಿ ಚೇರ್ಮನ್ ಗೊತ್ತಾ? ಏನ್ ಚೇರ್ಮ್ಯಾನು? ಚೇರ್ ಮೇಲಿರೋ ಧೂಳು ಒರ್ಸೋರ್ನ ಚೇರ್ಮನ್ ಅಂತಾರ? ನಿಮಗ್ ಜನರಲ್ ನಾಲೆಜ್ ಗೊತ್ತಿಲ್ಲ ಅಂದ್ಮೇಲೆ ನೀವ್ ಸುಮ್ನಿದ್ ಬಿಡಿ. ಏಯ್, ಕೌಂಟರ್ ಕೊಡ್ಬೇಡ, ನನಗ್ ಮೈ ಉರಿಯತ್ತೆ. ಹೌದಾ?
ಸ್ವಲ್ಪ ದೂರ ಇರಿ ಆಂಟಿ, ಬಿಸಿ ತಗ್ಲುತ್ತೆ. ದೂರನೇ ಇರಿ ನೀವು. ಇತ್ತೀಚೆಗೆ ಎಲ್ರದ್ದು ಜಾಸ್ತಿ ಆಗೋಗಿದೆ. ಏ ಗಂಗಯ್ಯ, ಹೆಣ್ಮಕ್ಳು ಮಧ್ಯೆ ನಿನ್ಗೇನ್ ಕೆಲ್ಸ? ಮೊದ್ಲು ಹೋಗಿಲ್ಲಿಂದ. ಸಹಾಯ ಮಾಡ್ತೀನಮ್ಮ. ಸಹಾಯನೂ ಇಲ್ಲ, ಏನೂ ಇಲ್ಲ. ಹೋಗಯ್ಯ, ಹೋಗು. ದೊಡ್ಡಯ್ಯ, ನಾವು ಮಾಡ್ಕೋತೀವಿ ಬಿಡು. ನೀನ್ ಪೂಜೆಗೆ ಬಾ ಸಾಕು. ಆಗ್ಲಮ್ಮ. ಮುದುಕ ಆದ್ರೂ ಗಂಡ್ಸಾಗಿರೋದ್ರಿಂದ ಒಂದು ಮಾತು ಹೇಳಲಿಲ್ಲ, ಅದಕ್ಕೆ ಕಳ್ಸಿದ್ದು. ಏ ಡ್ರರ್ ಡ್ರರ್ ಅಂತ ಸೌಂಡ್ ಮಾಡ್ಬೇಕು ದುರ್ದು ಆಂಟಿ. ಏಯ್, ಸಾಕ್ ನಿಲ್ಸೆ. ಏಯ್ ನೈನಿ, ನೀನು ಹೆಸರಿಗೆ ಸೊಸೆ, ಅಧಿಕಾರಕ್ಕೂ ಕೂಡ ಒಂದ್ ಹೆಸರು ಬೇಕು ಅನ್ನೋ ಕಾರಣಕ್ಕೆ ಕಂಪ್ನಿಗೆ ಚೇರ್ಮನ್ ನೀನು. ಆದ್ರೆ ಮನೇಲಿ ಮಾತ್ರ ಈ ಥರ ಅಡ್ಗೆ ಮಾಡ್ಕೊಂಡು ಮನೆ ಗುಡಿಸ್ಕೊಂಡು ಬಿದ್ದಿರೋ ಕೆಲಸದೋಳು ಅಷ್ಟೇ ನೀನು. ಅರ್ಥ ಆಯ್ತಾ? ಯಾಕೆ ನಗ್ತಿದೀಯಾ? ನಾಚಿಕೆ ಇಲ್ವಾ ನಿನಗೆ? ಏನ್ ನೈನಿ, ಇವ್ರು ತುಂಬಾನೇ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ವಾ? ಇವ್ರಿಗೆ ಗೊತ್ತಿಲ್ಲ ಅಲ್ವಾ ಅಕ್ಕ, ನಾವಿಬ್ರು ಈ ಮನೆ ಸೊಸೆಂದ್ರು ಅಂತ, ಅಂದ್ರೆ ಲಕ್ಷ್ಮೀ ದೇವತೆರು ಅಂತ. ಓಹೋ, ಹಾ ಬೊಂಬೆ. ಲಕ್ಷ್ಮೀ ದೇವಿ ನೀನಾಗಿದ್ರೆ ಒಡವೆಗಳೆಲ್ಲಿ, ಆ ವೈಭೋಗಗಳಲ್ಲಿ? ಮನೆ ಸೊಸೆ ಆದ್ರೂ ಒಡವೆ ಹಾಕೊಳ್ಳೋ ಅದೃಷ್ಟಲ್ಲ ನಿನಗೆ. ನೀನು ಲಕ್ಷ್ಮೀ ದೇವಿನಾ? ಏ ಮುಳ್ಮೀನು, ನಮ್ ನೈನಿ ಇವಾಗ ಯಾಕೆ ಅಂತ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾಳೆ ಅಷ್ಟೇ. ಬೇಸಿಗೆಗಾಲ ಅಲ್ವಾ, ಶೆಕೆ ಆಗತ್ತೆ ಅಂತ ಸುಮ್ನಾಗಿದ್ದಾಳೆ. ಮಳೆಗಾಲ ಬರುತ್ತಲ್ವಾ, ಆಗ ಚಿನ್ನದ ಮಳೆನೇ ಸುರಿಸ್ತಾಳೆ. ಅದ್ರಲ್ಲಿ ನೆಂದು ಒದ್ದೆಯಾಗಿ ಒಣಗೋಗ್ತೀರಾ ನೀವೆಲ್ಲ. ನೀನು ಯಾ ಅಂತ ಬಾಯ್ ತೆರ್ಕೊಂಡು ಸುಮ್ನಾಗ್ತೀಯ. ಸಿ ಆಂಟಿ, ಇವ್ರ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ಇವ್ರಿಗಿಂತ ಚೆನ್ನಾಗಿ ರೆಡಿಯಾಗಿ ಬರೋಣ ಜಸ್ಸಿ, ಬಾ, ಆವಾಗ ಗೊತ್ತಾಗತ್ತೆ. ಏನಾಗಿದೆ ಸುಮ್ಮನಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ? ಈ ಚಪ್ಲಿ ಹಾಕೊಂಡು ರಾಣಿ ತರ ನಡಿಬೇಕು ಅಂದ್ರು, ಆದ್ರೆ ನಡೆಯಕ್ಕೆ ಆಗ್ತಿಲ್ವಲ್ಲ. ಹಾಗಂತ ಬಿಚ್ಬಿಟ್ರೆ ಆ ಜಾಸ್ಮಿನ್ ಇದನ್ನ ಹಾಕೊಂಡು ಚಿಕ್ಕ ಯಜಮಾನ್ರ ಮುಂದೆ ಸ್ಟೈಲ್ ಆಗಿ ನಡ್ಕೊಂಡು ಹೋಗ್ತಾಳೆ. ಅಯ್ಯೋ, ಚಪ್ಲಿ ಕಳ್ಳರು ಎಲ್ ಬೇಕಾದ್ರೂ ಇರ್ತಾರೆ. ಓಯ್ ಹಿಡ್ಕೊಂಡ್ರ ಚಿಕ್ಕ ಯಜಮಾನ್ರೆ? ಹೌದು. ನೀವು ಹಿಡ್ಕೊಂಡ್ ಹಾಗಿಲ್ಲ, ಮತ್ತೆ ಹೇಗಿದೆ? ಎತ್ಕೊಂಡ್ ಹಾಗಿದೆ.
ನಿಜವಾಗ್ಲೂನಾ? ಇದು ಕನ್ಸಲ್ಲ ಯಜಮಾನ್ರೆ. ನಂಗೂ ಹಾಗೆ ಅನಿಸ್ತಾ ಇದೆ ಸುಮನ. ಗಂಗಯ್ಯ ಬರ್ತಾ ಇದ್ದಾರೆ. ಬಂದ್ರೆ ಬರ್ಲಿ, ಕುರುಡ ಬಂದ್ ನೋಡ್ತಾನೆ ಅಂತ ಗಾಬರಿ ಯಾಕೆ ಮಾಡ್ಕೊಂತೀರಾ ಚಿಕ್ಕ ಯಜಮಾನ್ರೆ? ಕಾಲಿಗೇನಾಗಿದೆ? ಕುಣ್ತಾ ಇದೆಯಾ? ಕುಂಟ್ತಾ ಇಲ್ಲ ಚಿಕ್ಕ ಯಜಮಾನ್ರೆ, ನಡೆಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ನಡೆಯೋದಕ್ಕೆ ಬರಲ್ಲ ಅಂತ ಹೇಳೋಕೆ ನೀನೇನು ಚಿಕ್ಕ ಹುಡುಗಿನ? ದೊಡ್ಡೋಳೆ, ಹಿಡ್ಕೊಂಡಾಗೆ ಗೊತ್ತಾಗಿರ್ಬೇಕಲ್ವಾ ನಿಮ್ಗೆ ನನ್ ವಯಸ್ಸೆಷ್ಟು ಅಂತ. ಅದೇ ಹೇಗೆ? ನೀವು ಅಮಾಯಕರು ಅನ್ಸುತ್ತೆ. ಒಂದ್ಸಲ ಕೆಳಗ್ ನೋಡಿ. ಏನ್ ಮಾಡ್ತಾ ಇದೀಯಾ? ಹೊಸ ಚಪ್ಲಿ ನೋಡು ಅಂತ ಇದ್ದೀನಿ. ಚೆನ್ನಾಗಿದ್ಯಾ ಚಿಕ್ಕ ಯಜಮಾನ್ರೆ? ಓಕೆ ಓಕೆ ಓಕೆ, ನೈಸ್ ನೈಸ್, ಗುಡ್ ಗುಡ್, ಬಾಯ್. ಬೀಳ್ತೀಯಮ್ಮ. ನೀವೇನ್ ಹಿಡ್ಕೊಳ್ಳೋದ್ ಬೇಕಾಗಿಲ್ಲ. ಅನುಭವಿಸ್ತೀಯಮ್ಮ. ಅಂದ್ರೆ ಅರ್ಥ ಮಾಡ್ಕೊಮ್ಮ. ನಮ್ಮ ಹುಷಾರಲ್ಲಿದ್ರೂ ನಮ್ಮನ್ನ ತಪ್ಪಾರಿ ಗೆಳೆಯರು ಇದ್ದೇ ಇರ್ತಾರಮ್ಮ. ಯೋಚನೆ ಮಾಡಿ ಹೆಜ್ಜೆ ಇಡಮ್ಮ. ಕಣ್ ಕಾಣಿಸ್ದೇ ಇರೋ ನೀನು ನನ್ನ ಒಳ್ಳೇದಕ್ಕೆ ಹೇಳ್ತಿರ್ಬೋದು, ಆದ್ರೆ ನನ್ಗೆ ನಿನ್ ಸಲಹೆ ಬೇಕಾಗಿಲ್ಲ. ಏನ್ ಮಾಡ್ಬೇಕು ನನ್ಗೆ ಚೆನ್ನಾಗ್ ಗೊತ್ತು. ದೊಡ್ಡವರು ಅಂದ್ರೆ ಗೌರವ ಇರೋ ನಯನಿ ಆಕಾಶದ ಎತ್ತರಕ್ಕೆ ಬೆಳೀತಾ ಇದ್ದಾಳೆ. ಚಪ್ಪಲಿನ ನೋಡಿ ಮೈ ಮರ್ತಿರೋ ನೀನು ನೆಲದ ಮೇಲೆ ಇರ್ತೀಯ. ಎಡವಟ್ಟಾದ್ರೆ ಪಾತಾಳಕ್ಕೆ ಇಳಿದ್ ಬಿಡ್ತೀಯ ಅಮ್ಮ. ನೈನಿ, ಪೂಜೆ ಶುರು ಮಾಡಿದ್ದಾರೆ. ನಮ್ಮನ್ ಕರಿ ಅಂದ್ರೂ ಕರ್ದಿಲ್ಲ, ನೋಡಿದ್ಯಾಕ? ಮೊದ್ಲು ಬಂದಿದ್ರು ಪ್ರಸಾದ ಕೊಡ್ತಿರ್ಲಿಲ್ಲ ಮಾವ. ಮಂಗಳಾರತಿ ತಗೊಳ್ಳೋದು ಮುಖ್ಯ ಕಣೋ. ಒಳ್ಳೇದತ್ತೆ.
ಯಜಮಾನ್ರು ಪಕ್ಕ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಚಪ್ಲಿ ಬಿಚ್ಚ ಹೋಗೋಣ ಅಂದ್ರೆ ಈ ಜಾಸ್ಮಿನ್ ಎಲ್ಲಿ ಕದ್ಬಿಡ್ತಾಳೋ ಅಂತ ಭಯ ಆಗ್ತಿದೆ. ಸರಿ ಬಿಡು, ಪೂಜೆ ಮಾಡ್ತಿರೋದು ಅಕ್ಕ, ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಆಯ್ತು. ಪೂಜೆ ಏನೋ ಚೆನ್ನಾಗಿ ನಡೀತಿದೆ, ಆದ್ರೆ ಹಣ ಒಡವೆ ಏನು ಇಟ್ಟಿಲ್ವಲ್ಲ. ಲಕ್ಷ್ಮೀದೇವಿ ನಿಂತರ ಬಡವಳಲ್ಲ ನೈನಿ, ಜಸ್ಸಿ ತರ ರಿಚ್ ಫ್ಯಾಮಿಲಿ ಅವಳ್ದು. ಅಂತಸ್ತನ್ನ ಆ ದೇವ್ರಿಗೆ ಯಾಕೆ ಹೋಲಿಸ್ತೀರಾ ಅಮ್ಮೋರೆ? ಹದಿನಾಲ್ಕು ಲೋಕದಲ್ಲಿರೋ ಸಂಪತ್ತನ್ನೆಲ್ಲ ಸೇರಿಸಿದ್ರು ಕೂಡ ತಾಯಿ ಲಕ್ಷ್ಮೀದೇವಿಯವರ ಕಾಲಲ್ಲಿರೋಂತಹ ಕಾಲುಂಗ್ರಕ್ಕೂ ಸಮ ಇಲ್ಲ. ದುರಂಧರ ಅತ್ತೆ ಏನೋ ಹೋಲಿಸ್ಕೋತಾರೆ, ಆದ್ರೆ ನಿಜ ಏನು ಅಂತ ಗೊತ್ತಿಲ್ವಲ್ಲ ಗಂಗಯ್ಯ. ಸರಿ ಬಿಡಪ್ಪ, ಇಷ್ಟಕ್ಕೂ ನಿನ್ನಣ್ಣ ವಿಷಲ್ಲಿ ನೀವೇ ಅಲ್ವಾ ದುಡ್ಡು ಒಡವೆನ ಯಾಕಿಟ್ಟಿಲ್ಲ ಅಂತ ಕೇಳ್ತೀರಾ ಅಂತ ತಗೊಂಡ್ ಬರಕ್ ಹೋಗಿದ್ದಾರೆ. ಏನು ಬ್ಯಾಂಕೀಗ ಡ್ರಾ ಮಾಡ್ಕೊಂಡ್ ಬರ್ತಾನ ಇಲ್ಲ ಎತ್ತಾಕೊಂಡ್ ಬರ್ತಾನ? ಎತ್ತಾಕೊಂಡ್ ಬರೋ ಕರ್ಮ ನಮಗ್ಯಾಕೆ ಮಾವ? ತಗೊಂಡ್ ಬರ್ತಿದ್ದಾನೆ, ಆ ಕಡೆ ನೋಡಿ. ದುಡ್ಡು ತಗೊಂಬ ಅಂದ್ರೆ ಏನ್ ಡಬ್ಬಾನು ಎತ್ಕೊಂಡ್ ಬರ್ತಾ ಇದ್ದಾನಲ್ಲ. ಏಯ್, ಬಾಯಿ ಮುಚ್ಕೊಂಡಿರೋ. ಅದು ನಮ್ಮ ಧನ ಭಂಡಾರ ಕಣೋ. ಹಾ, ಹಾಗೆ ಬಾಯ್ ತೆಕ್ಕೊಂಡೇ ಇರಿ ಪರಶು ಮಾವ. ಯಾಕಂದ್ರೆ 10 ಸಲ ಶಾಕ್ ಆಗಿ ಬಾಯ್ ತೆರೆದ್ರೆ ಬಾಯ್ ನೋವಾಗಲ್ವಾ? ವಿಶಾಲ್, ಕ್ಯಾನ್ ಯು ಪ್ಲೀಸ್ ಓಪನ್ ಇಟ್? ಶ್ಯೂರ್ ಅತ್ತಿಗೆ. ದುಡ್ಡು, ಇಷ್ಟು ಒಡವೆ. ಇಷ್ಟೆಲ್ಲ ಒಡವೆ ನೋಡಿ ಪ್ರಜ್ಞೆ ತಪ್ಪಿರ್ಬೋದು. ಮೊದ್ಲು ನೀರ್ ತಗೊಂಡ್ ಬನ್ನಿ ಬೇಗ. ಹೋಗ್ ತಗೊಂಡ್ ಬನ್ನಿ. ಆಂಟಿ, ಅದ್ಕೆ ಅಯ್ಯೋ ಹುಷಾರು, ನಿಧಾನ ಎದ್ದಳಿ ಆಂಟಿ, ನಿಧಾನ. ಅಯ್ಯೋ ಏನಾಯ್ತದ್ಕೆ? ಏನಾಯ್ತು ಆಂಟಿ? ಏನಾಯ್ತು ಅತ್ತೆ? ನಮ್ಗೆ ಇಷ್ಟೊಂದಿದ್ಯಾ ಅಂತ ಶಾಕ್ ಆಯ್ತು. ನಮ್ದಲ್ಲ ಅತ್ತೆ,
ನೈನೇ ಅತ್ಗೆದು. ಏನು? ಅದೆಲ್ಲ ನೈನಿದ? ಹೌದು, ವಿಶಾಲ್ ಹೆಂಡತಿ ಹೆಸರಲ್ಲಿ ಎಲ್ಲ ಆಸ್ತಿ ಇದೆ. ಇದೆಲ್ಲ ಬರೀ ಕಣ್ಣು ಕಾಣಿಸ್ತಿರೋದು ಮಾತ್ರ. ಕಾಣಿಸ್ದೇ ಇರೋದು, ತೂಕ ಹಾಕದೇ ಇರೋದು, ಈ ಆಸ್ತಿ ಬಗ್ಗೆ ಹೇಳ್ತಾ ಹೋದ್ರೆ ದುರ್ದು ಆಂಟಿ, ನೈನಿನ ಬಡವಳು ಅಂತ ಹೇಳಿದ್ರಲ್ಲ, ಇವಾಗ ಅರ್ಥ ಆಯ್ತಾ? ದುಡ್ಡಲ್ಲೇ ಹುಟ್ಟು ಬೆಳ್ದವ್ರು ನೀವು ಪ್ರಜ್ಞೆ ತಪ್ಪಿದ್ರೆ ಹೊರತು ನಮ್ ನೈನಿ ಗಾಬರಿನೂ ಆಗ್ಲಿಲ್ಲ, ಪ್ರಜ್ಞೆನೂ ತಪ್ಪಲಿಲ್ಲ. ಯಾಕಂದ್ರೆ ಓನರ್ ಆಫ್ ವೆಲ್ತ್ ಲಕ್ಷ್ಮೀ ದೇವಿ ಅಲಿಯಾಸ್ ನೈನಿಗೆ ಇದ್ಯಾವ್ ಲೆಕ್ಕನೇ ಅಲ್ಲ. ಅರ್ಥ ಆದ್ರೆ ನೀವು ಮಾತಾಡಿ, ಅರ್ಥ ಆಗದೆ ಹೋದ್ರೆ ಕಿರಿಚ್ಬೇಡಿ. ಪೂಜೆ ಸ್ಟಾರ್ಟ್ ಆಗ್ತಿದೆ, ನೀವು ಸೈಲೆಂಟ್ ಆಗಿರಿ. ಪೂಜೆ ಸರಿ, ಕೊಡ ಯಾಕಿಟ್ಟಿದ್ದೀರಾ ಇಲ್ಲಿ? ಅದು ಕೊಡ ಅಲ್ಲ ಅಮ್ಮೋರೆ, ಮಣ್ಣಿನ ಮಡಕೆ. ಅದರಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಒಂದು ನಿಮಿಷ. ಇಲ್ಲಿ ನೋಡಿ, ಇದರಲ್ಲಿ ಉಂಡೆ ಕರ್ಪೂರ ಹಾಕ್ಬೇಕು. ಹಾಗೇನೆ ತುಳಸಿ ದಳನೂ ಇದ್ರಲ್ಲಿ ಹಾಕ್ತಿದ್ದೀನಿ. ಅದ್ಯಾಕಮ್ಮ ಶ್ರೀರಾಮ ನವಮಿ ದಿನ ಬೆಲ್ಲದ ಪಾನಕ ಕುಡ್ದಂಗ್ ಕುಡಿಬೇಕಾ? ಅಯ್ಯೋ, ಹಾಗೆಲ್ಲ ಮಾಡಬಾರ್ದು. ಅಕ್ಷಯ ತೃತೀಯ ದಿನ ಎಲ್ಲರೂ ಬಂಗಾರನ್ ಕೊಂಡ್ಕೊಂಡ್ರೆ ಲಕ್ಷ್ಮೀ ದೇವಿ ಅನುಗ್ರಹ ಇರುತ್ತೆ ಅನ್ಕೊಂಡಿರ್ತಾರೆ. ನಿಜ ಅಂದ್ರೆ ಆ ತಾಯಿ ಮೆಚ್ಚೋದು ಇವತ್ತು ದಾನ ಮಾಡಿದ್ರೇನೆ. ಕ್ಷಯ ಆಗದಿರೋಷ್ಟು ಕೊಟ್ರೇನೆ ಅಕ್ಷಯ ಅನ್ನೋದು. ಅಂದ್ರೆ ನೀನು ಪೂಜೆ ಎಲ್ಲ ಆದ್ಮೇಲೆ ಈ ಮಣ್ಣಿನ ಮಡಿಕೆನ ದಾನ ಕೊಡ್ತೀಯಮ್ಮ? ಹೌದು ದೊಡ್ಡಯ್ಯ. ಅದು ತಾಮ್ರದ ಕೂಡ ಅಲ್ಲ, ಹಿತ್ತಾಳೆ ಕೊಡ ಆದ್ರೂ ತಗೋತಾರೆ. ಮಣ್ಣಿಂದ ಯಾರು ತಗೋತಾರೆ? ಬಾವಿಲ್ ನೀರ್ ಸಿಗ್ದೆ ಮುನ್ಸಿಪಾಲಿಟಿ ನೆಲ್ಲಿಗೆ ಅಂಗೈಲ್ ಹಿಡ್ಕೊಂಡು ಗಟಗಟ ಅಂತ ಕುಡಿಬೇಕು. ಹಾ, ಹೌದೌದು. ಆ ನೀರಲ್ಲಿ ಕರ್ಪೂರ, ತುಳಸಿ ದಳನು ಹಾಕ್ತಾರೆ. ಬ್ಲೀಚಿಂಗ್ ಪೌಡರ್ನ ಬೆರೆಸಿ ಪಾಚಿ ಇರೋ ನೀರನ್ನ ಕಾಯಿಸ್ಕೊಂಡು ಕುಡಿ ಅಂತ ಹೇಳಿದ್ರು. ಗಟ 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 ಅಂತ ಕುಡಿದ್ರೆ 2 ದಿನದಲ್ಲಿ ನೀವು ಗೊಟ್ಟಕ್ಕಂತೀರ ದುರ್ದು ಆಂಟಿ. ನಿನ್ನ ಯಾವ ವಿಶಿಷ್ಟ ಇಲ್ದೆ ಸಂಪ್ರದಾಯ ಮಾಡಲ್ಲ. ನಿಜ ದೊಡ್ಡಮ್ಮೋರೆ. ಕುರುಕ್ಷೇತ್ರದಲ್ಲಿ ಪ್ರಾಣ ಕಳ್ಕೊಂಡ್ ಕರ್ಣ ದಾನಶೂರ. ಅವನು ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲವ್ರಿಗೆ ಬಂಗಾರ, ವಜ್ರ ವೈಡೂರ್ಯದಿಂದ ತುಂಬಿರೋ ಹಂಸತೋಲಿಕ ಆಸನದ ಮೇಲೆ ವಿಶ್ರಾಂತಿ ತಗೊಳ್ಳಿ ಅಂದ್ರಂತೆ. ಆ ವೈಭೋಗ ನೋಡಿದ್ಮೇಲೆ ಬಾಯರ್ಕೆ ಆದ ಕರ್ಣ ನೀರ್ ಬೇಕು ಅಂತ ಕೇಳಿದ್ದಕ್ಕೆ ರತ್ನ ಖಚಿತ ಖಾಲಿ ಪಾತ್ರೆ ಕೊಟ್ರೆ ಹೊರತು ನೀರ್ ಕೊಡ್ಲಿಲ್ವಂತೆ. ಆಗ ದಾನಶೂರ ಕರ್ಣ ಸ್ವರ್ಗಕ್ಕೆ ಬಂದಿರೋ ನನಗೆ ಬಾಯರ್ಕೆ ತೀರ್ಸ್ಕೊಳಕ್ಕೆ ನೀರ್ ಕೂಡ ಕೊಡಲ್ವಾ ಅಂದಿದ್ದಕ್ಕೆ, ಎಲ್ಲ ದಾನ ಮಾಡಿರೋ ನೀನು ಕುಡಿಯೋ ನೀರನ್ ಮಾತ್ರ ಯಾರಿಗೂ ದಾನ ಮಾಡಿಲ್ಲ ಅಂತ ಆ ದೇವತೆಗಳು ಜ್ಞಾಪಿಸಿದ್ರಂತೆ.
ಮನಸ್ಸಿನ ನಿಯಂತ್ರಣಕ್ಕೆ ಕಾರಣನಾದ ಮಹಾದೇವನ್ ತಲೆ ಮೇಲಿರೋ ಗಂಗಮ್ಮನ್ನ ಈ ಮಡಿಕೇಲ್ ಭಕ್ತಿಯಿಂದ ತುಂಬಿಸಿಟ್ರೆ ಬರೀ ಮಣ್ಣು ಅಂತಿರಲ್ಲ ಅಮ್ಮೋರೆ. PhD ಡೈಲಾಗ್ನ ಚೆನ್ನಾಗೇ ಹೇಳ್ತಿದ್ಯಾ, ಆದ್ರೆ ಇಷ್ಟಕ್ಕೂ ಆ ಮಡಕೆನ ಯಾರಿಗ್ ದಾನ ಕೊಡ್ತಿದ್ಯಾ? ಮದ್ವೆ ಆಗ್ದಿರೋ ಹುಡುಗಿ ಕೊಟ್ರೆ ಕೆಲವೇ ತಿಂಗಳಲ್ಲಿ ಮದ್ವೆ ಆಗತ್ತಂತೆ ಅಮ್ಮೋರೆ. ಓಕೆ, ಇಟ್ಸ್ ಓಕೆ. ಜಸ್ಸಿ, ನೀನ್ ತಗೋ. ಮಡಿಕೆ ಅನ್ಬೇಡ, ಮತ್ತೆ 1 ಪೇಜ್ ಲೆಕ್ಚರ್ ಕೊಡ್ತಾಳೆ. ಅಫ್ಕೋರ್ಸ್ ಆಂಟಿ. ಕ್ಷಮಿಸಿ, ಈ ಮಣ್ಣಿನ ಮಡಿಕೆನ ಪೂಜೆ ಆದ್ಮೇಲೆ ನನ್ನ ತಂಗಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸುಮನಾಗಿಂತ ಜಾಸ್ಮಿನ್ ದೊಡ್ಡೋಳು, ಅವಳಿಗೆ ಕೊಡು. ದುರ್ಬುದ್ಧಿಯಿಂದ ಮದ್ವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋರ್ಗೆ ಕೊಡಕ್ಕಾಗಲ್ಲ ಅಮ್ಮೋರೆ. ಏನು ಅನ್ಕೋಬೇಡಿ, ಹಾಗೆಲ್ಲ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಜಾಸ್ಮಿನ್ ಅಮ್ಮೋರ್ಗೆ ಮದ್ವೆನೇ ಆಗಲ್ಲ. ನಿನಗೆ ಮದುವೆ ಆಗಲ್ವಂತೆ? ನೋಡಿದ್ರ ಆಂಟಿ ಅವಳು ಹೇಗೆ ಹೇಳ್ತಿದ್ದಾಳೆ ಅಂತ. ನನ್ನ ಅವಮಾನ ಮಾಡಿದಕ್ಕೆ ಹಾಸಿನ ಸಿಸ್ಟರ್ಗೆ ಖುಷಿಯಾಗಿದೆ ಅನ್ಸುತ್ತೆ. ನಿನಗ್ ಮದ್ವೆನೇ ಆಗಲ್ಲ ಅಂತ ನೈನಿ ಹೇಳಿದ್ಮೇಲೆ ಅದು ನಿಜ ಆಗತ್ತೆ ಮುಳ್ಮೀನು. ನೀನೇನೋ ಅನ್ಕೊಂಡ್ರೆ ಇನ್ನೇನೋ ಆಗತ್ತೆ ಅಂತ ನೆನೆಸ್ಕೊಂಡ್ರೇನೆ ನಗು ಬರ್ತಾ ಇದೆ. ನೈನಿ ಅಕ್ಕ ಸರಿಯಾಗಿ ಹೇಳಿದ್ಲು. ಇಲ್ಲ ಅಂದ್ರೆ ಇವಳು ಚಿಕ್ಕ ಯಜಮಾನನ ಮದ್ವೆ ಆಗ್ಬೇಕು ಅಂತಿದ್ಲು. ಅವ್ರನ್ನ ನಾನೇ ಮದ್ವೆ ಆಗ್ಬೇಕು. ನೈನಿ, ಹಾ ಅದಕ್ಕೆ ಬೇಗ ಪೂಜೆ ಶುರು ಮಾಡಿ. ಸರಿ ಯಜಮಾನ್ರೆ. ನೈನಿ, ಆ ಆಭರಣ ಮತ್ತೆ ದುಡ್ಡನ್ನ ದೇವ್ರ ಮುಂದೆ ಇಡ್ಬೇಕೇನು? ಸ್ವಲ್ಪ ಇಡೋಣ ಅಕ್ಕ, ಮಿಕ್ಕಿದೆಲ್ಲ ಪೆಟ್ಟಿಗೆ ಎಲ್ಲ ಇದ್ರೂ ಪರವಾಗಿಲ್ಲ. ಓಕೆ. ಆಭರಣ ಸಮರ್ಪಯಾಮಿ. ಶುದ್ಧ ಲಕ್ಷ್ಮೀ, ಮೋಕ್ಷ ಲಕ್ಷ್ಮೀ, ಜಯಲಕ್ಷ್ಮೀ, ಸರಸ್ವತಿ, ಶ್ರೀಲಕ್ಷ್ಮೀ ವರಲಕ್ಷ್ಮಸ್ಯ ಪ್ರಸನ್ನಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ನಾರಾಯಣೀ ನಮೋಸ್ತುತೆ. ನಾರಾಯಣೀ ನಮೋಸ್ತುತೆ.
ದೊಡ್ಡಯ್ಯ ಆರತಿ. ಸುಮನಾ, ಬಾ, ಬಂದು ಆರತಿ ತಗೋ. ಪರವಾಗಿಲ್ಲ ಅಕ್ಕ, ನಾನು ಇಲ್ಲಿಂದನೇ ತಗೋತೀನಿ ಬಿಡು. ತಗೊಂಡೆ. ಅಕ್ಕ, ಸುಮನ ಆರತಿ ಯಾಕೆ ತಗೋತಾ ಇಲ್ಲ? ನಾವ್ ಕೊಟ್ಟಿರೋ ಚಪ್ಲಿ ಹಾಕೊಂಡಿದ್ದಾಳಲ್ಲೋ, ಅದಕ್ಕೆ ಅಷ್ಟು ದೂರ ನಿಂತಿದ್ದಾಳೆ ಅವಳು. ನಿನ್ ಪ್ಲಾನ್ ಏನು ಅಂತ ನಂಗೆ ಇವಾಗ ಅರ್ಥ ಆಯ್ತಕ್ಕ. ದಾನನ ನೈನಿ ಹೇಗ್ ಕೊಡ್ತಾಳೆ, ಹೈ ಹೀಲ್ಸ್ ಚಪ್ಪಲ್ ಹಾಕೊಂಡು ಸುಮ್ಮನ ಹೇಗ್ ಕೆಳಗ್ ಬೀಳ್ತಾಳೆ. ನಿನ್ ತಲೆ ಅಂದ್ರೆ ತಲೆ ಅಕ್ಕ. ಎಲ್ರೂ ಮನಸ್ಫೂರ್ತಿಯಿಂದ ಆ ಲಕ್ಷ್ಮೀದೇವಿ ನಿಮ್ಮೆಲ್ರಿಗೂ ಅನುಗ್ರಹ ಮಾಡ್ಲಿ ಅಂತ ಬೇಡ್ಕೊಳ್ರಮ್ಮ. ಇವತ್ತು ತುಂಬಾ ವಿಶೇಷವಾದ ದಿನ. ಹೌದು ದೊಡ್ಡಯ್ಯ, ಮಹಾಭಾರತನ ಬರೆಯೋದಕ್ಕೆ ಅಕ್ಷಯ ತೃತೀಯ ದಿವಸನೇ ವ್ಯಾಸರು ಶ್ರೀಕಾರನ ಬರೆದ್ರಂತೆ. ಕುಬೇರನ್ಗೆ ಲಕ್ಷ್ಮೀದೇವಿ ಅನುಗ್ರಹನ ಪರಮಶಿವ ಇವತ್ತೇ ಅನುಗ್ರಹಿಸಿದ್ನಂತೆ. ಅದ್ಗೆ ನೀವು ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ. ಆ ವಿಷಯ ಎಲ್ಲ ನಮ್ ತಾತ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ಯಜಮಾನ್ರೆ. ಬೇಕಾದ್ರೆ ನಾನು ಹೇಳ್ತೀನಿ. ಅದನ್ನ ಆಮೇಲೆ ಹೇಳುವಂತೆ, ಮೊದ್ಲು ದಾನ ಇಸ್ಕೊಳಕ್ ಮುಂದೆ ಬಾ ಸುಮನ. ಅದೇ ನಿಮ್ಮಕ್ಕ ಮಣ್ಣಿನ ಮಡ್ಕೆನ ದಾನವಾಗಿ ಕೊಡ್ತಾಳಂತೆ. ಬಾಮ್ಮ. ಪರವಾಗಿಲ್ಲ ಪರವಾಗಿಲ್ಲ ಅಮ್ಮವ್ರೆ. ಅಯ್ಯೋ, ಯಾಕೆ ಸಂಕೋಚ ಪಡ್ಕೋತಿ ಸುಮ್ನ, ಬಂದ್ ತಗೋ. ಬಾ ಸುಮನ. ವಿಶಾಲ್, ನೀನು ನೈನಿ ಇಬ್ರು ಒಟ್ಟಿಗೆ ನೀರಿನ ಮಡಕೆನ ಕೈಯಲ್ಲಿ ಹಿಡ್ಕೊಂಡು ಸುಮನಿಗೆ ದಾನ ಕೊಡಿ. ಸರಿ, ತಪ್ಪದೆ ಕೊಡ್ತೀವಿ ಅದಕ್ಕೆ. ನೈನಿ, ನೀನ್ ತಗೋ. ಅಕ್ಕ, ಇಲ್ಲಿಗೆ ತಗೊಂಡ್ ಬಾ. ಇಲ್ಲಿಗೆ ಬಾ. ಸುಮನ, ಯಜಮಾನ್ರನ್ನ ಅಲ್ಲಿಗೆ ಬಾ ಅಂತಿದ್ಯಾ? ಚಿಕ್ಕೋರು ದೊಡ್ಡೋರು ಅಂತಿಲ್ವಾ? ನೈನಿ, ಪರವಾಗಿಲ್ಲ ಬಿಡು. ಹೇಗಿದ್ರು ಅವಳು ಚಿಕ್ಕೋಳಲ್ವಾ, ನಾವೇ ಅವಳಿಗೆ ಹೋಗಿ ಕೊಡೋಣ. ವಿಶಾಲ್, ನೀನೇ ಯಾಕೆ ಹೋಗಿ ಕೊಡ್ಬೇಕು? ಸುಮನೆಗೇನ್ ಕೈಯಿಲ್ವಾ ಕಾಲಿಲ್ವಾ? ಬಂದ್ ಅವಳೆ ತಗೋತಾಳ್ ಬಿಡು. ಮಾಮ್. ಅಮ್ಮ ಸುಮನ, ನೀನ್ ಬಾ. ಅಯ್ಯೋ ಅಮ್ಮವ್ರೆ, ನೀವ್ ಕೊಟ್ಟಿರೋ ಚಪ್ಲಿ ಹಾಕೊಂಡು ನಡೆಯೋದೇ ಕಷ್ಟ. ಅಲ್ಲಿಗೆ ಹೇಗ್ ಬರಕ್ಕಾಗತ್ತೆ ಹೇಳಿ? ಏನಮ್ಮ, ನಿಂತಲ್ಲೇ ಡಾನ್ಸ್ ಮಾಡೋ ಡಾಲ್ ತರ ಡಾನ್ಸ್ ಮಾಡ್ತಿದ್ಯಾ? ಬೇಗ ಬಂದ್ ತಗೋ. ಈ ಶೋ ನೋಡ್ಬೇಕಾ ಆಂಟಿ? ಲೆಟ್ಸ್ ಗೋ. ಜಾಸ್ಮಿನ್ ಅಮ್ಮ, ದಾನ ಕೊಡದೇ ಇದ್ರು ದಾನ ಕೊಡೋದು ನೋಡಿದ್ರೆ ಕೊಟ್ಟಷ್ಟೇ ಪುಣ್ಯ ಬರುತ್ತಂತೆ. ಕಣ್ಣಿಲ್ದಿರೋ ಕುರುಡ ಗಂಗಯ್ಯನೇ ಮನಸ್ಸಿಂದ ನೋಡ್ಬೇಕಂತ ಇಲ್ಲಿ ನಿಂತ್ಕೊಂಡಿದ್ದಾನೆ. ನಿಂಗೆ 2 ನಿಮಿಷ ನಿಂತ್ಕೊಳಕ್ಕಾಗಲ್ವಾ? ವೆಯ್ಟ್ ಬೇಬಿ. ಬಾ ಸುಮ್ನ, ಬಂದು ತಗೋ. ಲೆಟ ಸಿಸ್ಟರ್, ಕಮ್ 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 ಕಮ್. ಬೇಗ ಬಾ ಸುಮನ. ಯಜಮಾನ್ರು ಎಷ್ಟೊತ್ತು ಅಂತ ಹಿಡ್ಕೊಂಡು ನಿಂತ್ಕೋಬೇಕು ಹೇಳು? ಅಕ್ಕ, ನಿನಗೆ ವಿಷಯ ಗೊತ್ತಾದ್ರೆ ನನ್ನ ಭಯೋ ತರ ಇದೆಯಾ? ಏನ್ ಮಾಡ್ಲಿ? ಸುಮನ, ಹಾಗೆ ಹಠ ಮಾಡಬಾರ್ದು. ಬಾ.
ಅಯ್ಯಯ್ಯೋ ಏನ್ ನೋಡ್ತಾ ಇದ್ದೀರಾ? ಪಾಪ ಎಪ್ಸಿ ಅವಳನ್ನ.